ಇಂಪಾರ್ಟೆನ್ಸ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಪಾಠ ಕಲಿತ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವುದು. ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಉತ್ತರಗಳನ್ನು ಆಯ್ಕೆ ಮಾಡಿ ಸಲ್ಲಿಸುವುದು. Hi, are you ready to start this assessment? Read the questions carefully before you answer. Good luck. Let's go in. 3, 2, and 1. Which of the options is not an employability skill? ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಆಪ್ಷನ್ಸ್ ಈಸ್ ನಾಟ್ ಆನ್ ಎಂಪ್ಲಾಯಬಿಲಿಟಿ ಸ್ಕಿಲ್. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಎಂಪ್ಲಾಯಬಿಲಿಟಿ ಸ್ಕಿಲ್ ಅಲ್ಲ. ಎ ಆಯ್ಕೆ ಗುಡ್ ರನ್ನರ್ ಅಂದರೆ ಒಳ್ಳೆಯ ಓಟಗಾರ. ಬಿ ಆಯ್ಕೆ ಗುಡ್ ಇಂಟರ್ವ್ಯೂ ಸ್ಕಿಲ್ ಅಂದರೆ ಒಳ್ಳೆಯ ಸಂದರ್ಶನ ಕೌಶಲ್ಯ. ಸಿ ಆಯ್ಕೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಒಳ್ಳೆಯ ಸಂಪರ್ಕ ಸಾಧಿಸಲು ಬೇಕಾದ ಕುಶಲತೆಗಳು. ಡಿ ಆಯ್ಕೆ ಕ್ವಿಕ್ ಲರ್ನಿಂಗ್ ಅಂದರೆ ತ್ವರಿತವಾಗಿ ಕಲಿಯುವುದು. ಇವುಗಳಲ್ಲಿ ಸರಿಯಾದ ಉತ್ತರ ಗುಡ್ ರನ್ನರ್. ಏಕೆಂದರೆ ಗುಡ್ ರನ್ನರ್ ಇದು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಲ್ಲ. ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಈ ವಿಷಯದಲ್ಲಿ ಗುಡ್ ಇಂಟರ್ವ್ಯೂ ಸ್ಕಿಲ್ಗಳನ್ನು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಕ್ವಿಕ್ ಲರ್ನಿಂಗ್ ಇವುಗಳನ್ನು ಕಲಿತುಕೊಳ್ಳುತ್ತೇವೆ. ಸರಿಯಾದ ಉತ್ತರ ಎ ಆಯ್ಕೆ ಮಾಡಿ ಸಲ್ಲಿಸುವುದು. Wow, that is correct. ಮುಂದಿನ ಪ್ರಶ್ನೆ ಓದುವುದು. An employee is someone who. ಎರಡನೇ ಪ್ರಶ್ನೆ, ಆನ್ ಎಂಪ್ಲಾಯಿ ಈಸ್ ಸಮ್ವನ್ ಹೂ ಅಂದರೆ ಉದ್ಯೋಗಿ ಅಂದರೆ ಯಾರು ಅಥವಾ ನೌಕರ ಅಂದರೆ ಯಾರು. ಎ ಆಯ್ಕೆ ಗೋಸ್ ಟು ಸ್ಕೂಲ್ ಟು ಸ್ಟಡಿ ಅಂದರೆ ಶಾಲೆಗೆ ಕಲಿಯಲು ಹೋಗುವುದು. ಬಿ ಆಯ್ಕೆ ಡಸ್ ನಾಟ್ ವರ್ಕ್ ಕೆಲಸ ಮಾಡುವುದಿಲ್ಲ. ಸಿ ಆಯ್ಕೆ ವರ್ಕ್ಸ್ ಫಾರ್ ಸ್ಯಾಲರಿ ವೇತನಕ್ಕಾಗಿ ಕೆಲಸ ಮಾಡುವುದು. ಡಿ ಆಯ್ಕೆ ಗೋಸ್ ಟು ಪ್ಲೇ ಆಟ ಆಡಲು ಹೋಗುವುದು. ಇದರಲ್ಲಿ ಸರಿಯಾದ ಉತ್ತರ ಸಿ ವರ್ಕ್ಸ್ ಫಾರ್ ಸ್ಯಾಲರಿ. ಎಂಪ್ಲಾಯಿ ಅಂದರೆ ವೇತನಕ್ಕಾಗಿ ಕೆಲಸ ಮಾಡುವವರು. ಅವರು ಶಾಲೆ ಕಲಿಯಲು ಹೋಗುವುದಿಲ್ಲ ಮತ್ತು ಆಟವಾಡಲು ಹೋಗುವುದಿಲ್ಲ, ಅದೇ ರೀತಿ ಕೆಲಸ ಮಾಡದೇ ಇರುವುದಿಲ್ಲ. ಸಿ ಆಯ್ಕೆ ಮಾಡಿ ಸಬ್ಮಿಟ್ ಸಲ್ಲಿಸುವುದು. Well done. Correct answer. ಮುಂದಿನ ಪ್ರಶ್ನೆ ಓದುವುದು. Which are the 2 skills needed for good career growth? ಮೂರನೇ ಪ್ರಶ್ನೆ, ವಿಚ್ ಆರ್ ದ 2 ಸ್ಕಿಲ್ಸ್ ನೀಡೆಡ್ ಫಾರ್ ಗುಡ್ ಕರಿಯರ್ ಗ್ರೋತ್ ಅಂದರೆ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆ ಹೊಂದಲು ಕೆಳಗಿನ ಯಾವ 2 ಕೌಶಲ್ಯಗಳು ಅವಶ್ಯಕವಾಗಿವೆ. ಮೊದಲನೇ ಆಯ್ಕೆ ಸಿಂಗಿಂಗ್ ಆ್ಯಂಡ್ ಕುಕ್ಕಿಂಗ್ ಅಂದರೆ ಹಾಡುವುದು ಮತ್ತು ಅಡಿಗೆ ಮಾಡುವುದು. ಬಿ ಆಯ್ಕೆ ಡ್ಯಾನ್ಸಿಂಗ್ ಆ್ಯಂಡ್ ಗಾರ್ಡನಿಂಗ್ ಅಂದರೆ ನೃತ್ಯ ಮಾಡುವುದು ಮತ್ತು ಕೈತೋಟ ಮಾಡುವುದು. ಸಿ ಆಯ್ಕೆ ಪೇಂಟಿಂಗ್ ಆ್ಯಂಡ್ ಗಾರ್ಡನಿಂಗ್ ಅಂದರೆ ಚಿತ್ರಕಲೆ ಮತ್ತು ಕೈತೋಟ ಮಾಡುವುದು. ಡಿ ಆಯ್ಕೆ ಟೆಕ್ನಿಕಲ್ ಸ್ಕಿಲ್ಸ್ ಆ್ಯಂಡ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಸರಿಯಾದ ಉತ್ತರ ಟೆಕ್ನಿಕಲ್ ಸ್ಕಿಲ್ಸ್ ಆ್ಯಂಡ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಏಕೆಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆ ಹೊಂದಲು ಟೆಕ್ನಿಕಲ್ ಸ್ಕಿಲ್ಸ್ ಅದರ ಜೊತೆಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳ ಅವಶ್ಯಕತೆ ಇದೆ. ಡಿ ಆಯ್ಕೆ ಮಾಡಿ ಸಬ್ಮಿಟ್ ಮಾಡುವುದು. That's correct. You're amazing. ಮುಂದಿನ ಪ್ರಶ್ನೆ, Gopi is always willing to learn and improve in his work. He has. ನಾಲ್ಕನೇ ಪ್ರಶ್ನೆ, ಗೋಪಿ ಈಸ್ ಆಲ್ವೇಸ್ ವಿಲ್ಲಿಂಗ್ ಟು ಲರ್ನ್ ಆ್ಯಂಡ್ ಇಂಪ್ರೂವ್ ಹೀಸ್ ವರ್ಕ್. ಹಿ ಹ್ಯಾಸ್ ಡ್ಯಾಶ್ ಡ್ಯಾಶ್ ಅಂದರೆ ಗೋಪಿ ಯಾವಾಗಲೂ ಕಲಿಯಲು ಮತ್ತು ತನ್ನ ಕೆಲಸಗಳನ್ನು ಸುಧಾರಿಸಲು ಬಯಸುತ್ತಾನೆ. ಹಾಗಾದರೆ ಅವನಲ್ಲಿ ಏನಿದೆ? ಮೊದಲನೇ ಆಯ್ಕೆ ಎ ಆಯ್ಕೆ
ಲವ್ ಅಂದರೆ ಪ್ರೀತಿ. ಬಿ ಆಯ್ಕೆ ಸರ್ಟಿಫಿಕೇಟ್ಸ್ ಅಂದರೆ ಪ್ರಮಾಣಪತ್ರಗಳು. ಸಿ ಆಯ್ಕೆ ಗ್ರೋತ್ ಮೈಂಡ್ಸೆಟ್ ಅಂದರೆ ಬೆಳವಣಿಗೆಯ ಮನಸ್ಥಿತಿ. ಡಿ ಆಯ್ಕೆ ಮಾರ್ಕ್ಸ್ ಕಾರ್ಡ್ಸ್ ಅಂದರೆ ಅಂಕಪಟ್ಟಿಗಳು. ಇದರಲ್ಲಿ ಸರಿಯಾದ ಉತ್ತರ ಗ್ರೋತ್ ಮೈಂಡ್ಸೆಟ್ ಅಂದರೆ ಬೆಳವಣಿಗೆಯ ಮನಸ್ಥಿತಿ. ನಮ್ಮಲ್ಲಿ ಬೆಳವಣಿಗೆಯ ಮನಸ್ಥಿತಿ ಇದ್ದರೆ ನಾವು ಹೊಸದನ್ನು ಕಲಿಯುವುದು ಮತ್ತು ನಮ್ಮ ಕೆಲಸವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಗ್ರೋತ್ ಮೈಂಡ್ಸೆಟ್ ಆಯ್ಕೆ ಮಾಡಿ ಸಲ್ಲಿಸುವುದು. Awesome. Correct again. ಮುಂದಿನ ಪ್ರಶ್ನೆ. The meaning of employability skills include. ಐದನೇ ಪ್ರಶ್ನೆ. ದ ಮೀನಿಂಗ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಇನ್ಕ್ಲೂಡ್ ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳ ಅರ್ಥ ಏನು? ಮೊದಲನೇ ಆಯ್ಕೆ ಸ್ಕಿಲ್ಸು ಟು ಗೆಟ್ ಅ ಜಾಬ್, ಉದ್ಯೋಗ ಪಡೆಯುವ ಕೌಶಲ್ಯಗಳು. ಬಿ ಆಯ್ಕೆ ಸ್ಕಿಲ್ಸ್ ಟು ಬಿ ಗುಡ್ ಎಂಪ್ಲಾಯಿ, ಒಳ್ಳೆಯ ನೌಕರನಾಗುವ ಕುಶಲತೆಗಳು. ಸಿ ಆಯ್ಕೆ ಸ್ಕಿಲ್ಸ್ ಫಾರ್ ಗುಡ್ ಕಮ್ಯುನಿಕೇಷನ್, ಒಳ್ಳೆಯ ಸಂಪರ್ಕ ಸಾಧನೆಯ ಕುಶಲತೆಗಳು. ಡಿ ಆಯ್ಕೆ ಆಲ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಡಿ ಅಂದರೆ ಆಲ್ ಆಫ್ ದಿ ಅಬೌವ್. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳಲ್ಲಿ ನಾವು ಸ್ಕಿಲ್ಸ್ ಟು ಗೆಟ್ ಅ ಜಾಬ್ ಅಂದರೆ ಒಳ್ಳೆಯ ನೌಕರಿ ಪಡೆಯಲು ಬೇಕಾಗುವ ಕುಶಲತೆಗಳನ್ನು ಕಲಿಯುತ್ತೇವೆ. ಅದೇ ರೀತಿ ಹೇಗೆ ಒಳ್ಳೆಯ ಎಂಪ್ಲಾಯಿ ಅಂದರೆ ನೌಕರನಾಗಬೇಕು ಎಂಬುದನ್ನು ಕಲಿತುಕೊಳ್ಳುತ್ತೇವೆ ಮತ್ತು ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಸಂಪರ್ಕ ಸಾಧನ ಹೊಂದುವ ಕುಶಲತೆಗಳನ್ನು ಕೂಡ ಕಲಿಯುತ್ತೇವೆ. ಡಿ ಆಯ್ಕೆ ಮಾಡಿ ಉತ್ತರವನ್ನು ಸಬ್ಮಿಟ್ ಮಾಡುವುದು. Congratulations, you got it right. ಮತ್ತೆ ಪ್ರಶ್ನೆಗಳನ್ನು ಓದಲು ರಿವ್ಯೂ ಅಸೆಸ್ಮೆಂಟ್ ನೋಡುವುದು.